ಹಲೋ ಅಲ್. ಸೊ ಹೆಗ್ಗದ್ದೆ ಸ್ಟುಡಿಯೋಸಿಂದ ಸೊ ಈಗ ಇಲ್ಲಿ ನಮ್ಮ ಜೊತೆ ಸಂದೀಪ್ ಅವರಿದ್ದಾರೆ. ಸೊ ಅವರು ಬೆಳಗ್ಗೆನೆ ಒಂದು 5:30 6 ಗಂಟೆಗೆ ಬೆಂಗಳೂರಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಲೊಕೇಶನ್ಗೆ ಬಂದು ತುಂಬ ಹೇಳ್ತಿದ್ರು, ಮಂಜಿತ್ತು, ತುಂಬ ಗಿಡಗಳ ಕಾಣಿಸ್ತಿದೆ ಆ್ಯಂಡ್ ಓಡಾಡೋಕ್ಕೂ ದಾರಿ ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟೆ ಮಂಜಿನ ತುಂಬಿದೆ ಆ್ಯಂಡ್ ಜಾಗ ವಾತಾವರಣ ಆ್ಯಂಡ್ ಈ ಕಲ್ಲಿನ ಮನೆ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಏನು ಅನ್ನಿಸ್ತು ಹೇಗೆ ಅಂತ ಅವರಿಂದನೇ ಕೇಳೋಣ. ಎಸ್ ಸರ್, ತುಂಬ ಖುಷಿ ಆಯಿತು. ನಾನು ಮುಂಜಾನೆ ಬೆಳಿಗ್ಗೆ ಬೇಗ ಇಲ್ಲಿಗೆ ಬರಬೇಕು ಅಂತ ಹೊರಟು ಬಂದೆ. ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ, ಸೊ ಅದನ್ನು ತಪ್ಪಿಸ್ಕೊಂಡು ಬೇಗ ಬರೋಣ ಅಂತ ಬಂದ್ವಿ. ಬರಬೇಕಾದ್ರೆ ರೋಡ್ ಕಾಣಿಸ್ತಿರಲ್ಲ, ಅಷ್ಟು ಮಂಜಿತ್ತು ಇಲ್ಲಿ. ಸೊ ಇದೇನಪ್ಪ ಮಿಥುನ್ ಅವ್ರು ಇಷ್ಟು ದೂರದ ನನಗೆ ಕಳಿಸ್ಬಿಟ್ಟಿದಾರಲ್ಲ ಅಂದರೆ ಏರ್ಪೋರ್ಟಿಂದ ಸರಿ ಸುಮಾರು 1-1.25 ಗಂಟೆ ಬೇಕಾಯ್ತು ಇಲ್ಲಿಗೆ. ಬಂದು ನೋಡಿದಾಗ ಗೊತ್ತಾಯಿತು ಸದ್ಗುರು ಅವರ ಒಂದು ಆಶ್ರಮ ಇಲ್ಲೇ ಇದೆ. ನಾವೆಲ್ಲ ಬಂದಿದ್ದೀವಿ ಅಲ್ಲಿಗೆ, ಅಂದರೆ ಶಿವ ಧ್ಯಾನ ಮಾಡೋದಕ್ಕೆಲ್ಲ ಬಂದಿದ್ವಿ. ಸೊ ಎಲ್ಲಿಂದ ಭಾಳ ಹತ್ತಿರ ಇದೆ. ಒಳಗೆ ಬಂದು ನೋಡಿದ್ರೆ ಒಂದು 20-25 ಸಾವಿರ ಗಿಡಗಳಿದ್ದಾವೆ. ಈ ಗಿಡಗಳೆಲ್ಲ ಇವತ್ತು ನಮ್ಮ ಹತ್ರ ಮಾತಾಡದೇ ಇರ್ಬೋದು, ಚಿಕ್ಕದಾಗಿರ್ಬೋದು ಇವು, ಆದ್ರೆ ಮುಂದೊಂದು ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪಕ್ಕಾ ರಿಟರ್ನ್ಸ್ ಬರುತ್ತೆ ಇದರಲ್ಲಿ. ಆಮೇಲೆ ಈ ಥರದ ಮನೆಗಳು, ನಾವು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು. ಸೊ ನಮಗೆ ಈ ಕಲ್ಲಿನ ಮನೆ ಆಗಿರ್ಬೋದು ಅಥವಾ ಹಂಚಿನ ಮನೆ ಆಗಿರ್ಬೋದು, ಹುಲ್ಲಿನ ಮನೆ ಆಗಿರ್ಬೋದು, ಇವೆಲ್ಲ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ಆಮೇಲೆ ಅದ್ರ ಫೀಲ್ ಮಾಡ್ಕೊಂಡೇ ಬೆಳೆದವ್ರು ನಾವು. ಇವತ್ತೆಲ್ಲ ಆರೋಗ್ಯಪೂರ್ಣವಾಗಿ ಇದೀವಿ ಅಂದ್ರೆ ಅದು ಕೂಡ ಒಂದು. ಸೊ ನಮಗೆ ಇದನ್ನ ಮಿಥುನ್ ಅವ್ರು ಬಂದು ತೋರಿಸಿದಾಗ ನನಗನ್ಸಿದ್ದು, ದುಡ್ಡಿದ್ರೆ ಅದ್ರಲ್ಲಿ ಜಾಸ್ತಿ ದುಡ್ಡು ಬೇಕು ಅಂತ ಏನಿಲ್ಲ, ಒಂದು 30 ಲಕ್ಷ ಇದ್ರೆ ಇಲ್ಲೊಂದು ಒಳ್ಳೆ ಒಂದು 5-6 ಕುಂಟೆ ಜಾಗನ ತಗೊಂಡು ಆರಾಮಾಗಿರೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಇವ್ರು ಮಾಡಿಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಸುಮಾರು ಜನ ಮನೆಗಳನ್ನು ಕಟ್ತಿದ್ದಾರೆ, ಅದ್ರ ಜೊತೆಗೆ ಇಲ್ಲೇ ತರಕಾರಿಗಳನ್ನು ಬೆಳಿತಾರೆ, ಅದನ್ನ ಇಲ್ಲಿನವರೇ ಅಡುಗೆ ಮಾಡಿ ಕೊಡ್ತಾರೆ, ತಿನ್ನೋದಕ್ಕೆಲ್ಲದೂ ಕೂಡ ಒಂದು ಒಳ್ಳೆ ಅವಕಾಶ ಇದು. ಆಮೇಲೆ ನಿಮಗೆ ಜೇನು ಸಾಕಣೆ ಇರ್ಬೋದು, ಅದೆಲ್ಲಕ್ಕಿಂತ ಜಾಸ್ತಿ 1-2 ದನ ಕರುಗಳಿಗೆ ಒಂದು ಕೊಟ್ಟಿಗೆ ಮಾಡಿದ್ದಾರೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಮುಂದಿನ ದಿನದಲ್ಲಿ ಯಾರೋ ಬಹುಶಃ ಅದನ್ನ ನೋಡ್ಕೊಂಡು ಹೋದವ್ರು ನಾನು ಮನೇನೆ ಹಿಂಗ್ ಕಟ್ಕೊಂತೀನಿ ಅಂತ ಹೇಳ್ಬೋದು, ಆ ತರ ಇದೆ. ಅಷ್ಟು ಬ್ಯೂಟಿಫುಲ್. ತಗೊಂಡವ್ರಿಗಂತೂ ಇಲ್ಲಿ ನೆಮ್ಮದಿಯ ತಾಣ. ಇದು ಪಕ್ಕ ನೆರಳೆ, ಇದು ಎಲ್ರಿಗೂ ನೆರಳೆ. ಸೊ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇರಲಿ, ಆಟ ಆಡೋದಕ್ಕಿರಲಿ, ಅಥವಾ ನಾವು ಹೇಳ್ದಂಗೆ ಗಿಡಗಳು ಇರೋದಾಗಿರಲಿ, ಪಾರ್ಕ್ ಆಗಿರಲಿ, ಅಥವಾ ವಾಕ್ ಮಾಡ್ಬೇಕನ್ನೋದಾಗಿರಲಿ, ಎಲ್ಲದಕ್ಕೂ ತುಂಬ ಬೆಸ್ಟ್ ಪ್ಲೇಸ್ ಇಲ್ಲಿದೆ. ಮಿಥುನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇದು ಬೇಕು ಅಂದರೆ. ಕೆಲವೊಬ್ರಿಗೆ ಇರುತ್ತೆ ಬೆಂಗಳೂರು ಗಿಜಿ ಜೀವನವನ್ನು ಸ್ವಲ್ಪ ಹೊರಗಡೆ ಬಂದು ಕಳಿಬೇಕು, ನಾನು ನೆಮ್ಮದಿಯಾಗಿರ್ಬೇಕು ಅನ್ನೋದಿರುತ್ತೆ. ಆ ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ನೆರಳು ಹೆಲ್ಪ್ ಮಾಡುತ್ತೆ. ಅದ್ರ ಹಿಂದೆ ಮಿಥುನ್ ಅವ್ರು ಇದ್ದಾರೆ, ಮತ್ತೆ ಅವ್ರ ತಂಡ ಇದೆ. ಸೊ ಹಾಗಾಗಿ ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು ಸರ್, ಎಂಜಾಯ್ ಮಾಡಬಹುದು, ತುಂಬಾ ಕೂಲ್ ಆಗಿ ಬದುಕಬಹುದು, ಆಯುಷ್ಯವನ್ನ ವೃದ್ಧಿ ಮಾಡ್ಕೋಬಹುದು. ದುಡ್ಡು ಕೂಡ ಜಾಸ್ತಿ ಇಲ್ಲ, ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಿದ್ದೀರಾ. ರಿಯಲಿ ಅಪ್ರಿಶಿಯೇಟ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು.